ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. KPSC ವತಿಯಿಂದ 384 ವಿವಿಧ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳನ್ನು ಕರೆಯಲಾಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಒಂದು ಮಾಹಿತಿ ಇರುತ್ತೆ. 384 ಹುದ್ದೆಗಳು ಯಾವ ಒಂದು ಬೇಸಿಸ್ ಮೇಲೆ ಇವರು ರಿಕ್ರೂಟ್ಮೆಂಟ್ ಮಾಡ್ಕೊತಾ ಇದ್ದಾರೆ ಮತ್ತು ಕೊನೆ ದಿನಾಂಕ ಏನಿರುತ್ತೆ, ಅದಕ್ಕೆ ಫೀಸ್ ಮತ್ತು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಜೊತೆಗೆ ಒಂದು ಲೈಕನ್ನು ಕೂಡ ಮಾಡಿಕೊಂಡಿರಿ. ಸೊ ಇದು ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಏಪ್ರಿಲ್ 3ನೇ ತಾರೀಕು ಕೊನೆ ದಿನಾಂಕ ಇರುತ್ತೆ. ಸೊ 3 ಏಪ್ರಿಲ್ 2024 ಕೊನೆ ದಿನಾಂಕ ಅಪ್ಲಿಕೇಶನ್ ಹಾಕಲಿಕ್ಕೆ KPSC ವೆಬ್ಸೈಟ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ 384 ಹುದ್ದೆಗಳು ಇದ್ದಾವೆ. ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳನ್ನು ಇಲ್ಲಿ ಕೊಡಲಾಗಿದೆ. ಸೊ ಯಾವೆಲ್ಲ ಹುದ್ದೆಗಳು ಅಂತಂದರೆ ಅಸಿಸ್ಟೆಂಟ್ ಕಮಿಷನರ್ 40 ಹುದ್ದೆಗಳು, ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ 41 ಹುದ್ದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಟ್ರೆಜರಿ ಡಿಪಾರ್ಟ್ಮೆಂಟ್ 2 ಹುದ್ದೆ, ಎಕ್ಸಿಕ್ಯೂಟಿವ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಸೆಕ್ರೆಟರಿ 40 ಹುದ್ದೆಗಳು, ಡೆಪ್ಯೂಟಿ ಸೂಪರ್ಡೆಂಟ್ ಪೊಲೀಸ್ ಹೋಮ್ ಡಿಪಾರ್ಟ್ಮೆಂಟ್ 9 ಹುದ್ದೆಗಳು, ಅಸಿಸ್ಟೆಂಟ್ ಡೈರೆಕ್ಟರ್ ಗ್ರೇಡ್ 1 20 ಹುದ್ದೆಗಳು, ಡಿಸ್ಟ್ರಿಕ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಅಥವಾ ಪ್ರಿನ್ಸಿಪಲ್ 7 ಹುದ್ದೆಗಳು, ತಹಸೀಲ್ದಾರ್ ಗ್ರೇಡ್ 2 51 ಹುದ್ದೆ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ 59 ಹುದ್ದೆ, ಲೇಬರ್ ಆಫೀಸರ್ 4 ಹುದ್ದೆ, ಅಸಿಸ್ಟೆಂಟ್ ಸೂಪರ್ಡೆಂಟ್ 3 ಹುದ್ದೆ, ರೆಗ್ಯುಲೇಟರ್ ಕೋ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಆಪರೇಟಿವ್ ಸೊಸೈಟಿ 12 ಹುದ್ದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಡಿಟ್ 9 ಹುದ್ದೆ, ಡೆಪ್ಯೂಟಿ ಸೂಪರ್ಡೆಂಟ್ ಎಕ್ಸಸೈಸ್ 10 ಹುದ್ದೆಗಳು, ಆಮೇಲೆ ಎಂಪ್ಲಾಯ್ಮೆಂಟ್ ಆಫೀಸರ್ 3 ಹುದ್ದೆ, ಅಸಿಸ್ಟೆಂಟ್ ಡೈರೆಕ್ಟರ್ 4 ಹುದ್ದೆ, ಚೀಫ್ ಅರ್ಬನ್ 1 ಹುದ್ದೆ, ಅಸಿಸ್ಟೆಂಟ್ ಟ್ರೆಜರ್ 46 ಹುದ್ದೆಗಳು, ಅಸಿಸ್ಟೆಂಟ್ ಡೈರೆಕ್ಟರ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ 9 ಹುದ್ದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಟೂರಿಸಂ ಡಿಪಾರ್ಟ್ಮೆಂಟ್ 2, ಸೆಕ್ಷನ್ ಆಫೀಸರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಗೌರ್ಮೆಂಟ್ ಸೆಕ್ರೆಟರಿ 5 ಹುದ್ದೆಗಳು ಮತ್ತು ಅಸಿಸ್ಟೆಂಟ್ ಗ್ರೇಡ್ 2 ಡೈರೆಕ್ಟರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ 7 ಹುದ್ದೆಗಳನ್ನು ಇಲ್ಲಿ ಕೊಡಲಾಗಿದೆ. ಸೊ ಎಲಿಜಿಬಿಲಿಟಿ ಏನಿರಬೇಕು ಅಂತಂದರೆ ಇಲ್ಲಿ ಎನಿ ರಿಕಗ್ನೈಸ್ ಬೋರ್ಡ್ ಅಥವಾ ಯೂನಿವರ್ಸಿಟಿಯಿಂದ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಸೊ ರಿಕಗ್ನೈಸ್ ಯೂನಿವರ್ಸಿಟಿಯಿಂದ ನೀವು ಏನಂದರೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಏಜ್ ಎಷ್ಟಿರುತ್ತೆ ಅಂದರೆ ಮಿನಿಮಮ್ 21, ಮ್ಯಾಕ್ಸಿಮಮ್ 38 ವರ್ಷಗಳು. ಸಡಿಲಿಕೆ ಏನಂದರೆ 2A 2B 3B ಇದರಿಗೆ 3 ವರ್ಷ, SC ST ಕೆಟಗರಿ 5 ವರ್ಷ ಸಲ್ಲಿಕೆ ಇರುತ್ತೆ, PWD ಇದರಿಗೆ 10 ವರ್ಷ ಸಲ್ಲಿಕೆ ಇರುತ್ತೆ. ಫೀಸ್ ಅಪ್ಲಿಕೇಶನ್ಸನ್ನು SC ST ಕೆಟಗರಿಯನ್ನು PWD ಇದರಿಗೆ ಯಾವುದೇ ಥರ ಅಂತ ಫೀಸ್ ಇರೋದಿಲ್ಲ. ಎಕ್ಸ್ ಸರ್ವಿಸ್ ಮ್ಯಾನಿಗೆ 50 ರೂಪಾಯಿ ಇರುತ್ತೆ, 2A 2B 3B ಕ್ಯಾಂಡಿಡೇಟ್ಗಳಿಗೆ 300 ರೂಪಾಯಿ, ಜನರಲ್ ಕ್ಯಾಂಡಿಡೇಟ್ಗೆ 600 ರೂಪಾಯಿ. ಆನ್ಲೈನ್ ಮುಖಾಂತರ ಈ ಒಂದು ಪೇಮೆಂಟನ್ನು ಮಾಡಬೇಕಾಗತ್ತೆ. ಸೆಲೆಕ್ಷನ್ ವಿಧಾನ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಮೇನ್ ಎಕ್ಸಾಮ್ ಇರುತ್ತೆ, ಇಂಟರ್ವ್ಯೂ 3 ಸ್ಟೆಪ್ ಮುಖಾಂತರ ಈ ಒಂದು ಸೆಲೆಕ್ಷನನ್ನು ಮಾಡ್ಕೊಳ್ಳಾಗುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ KPSC ವೆಬ್ಸೈಟ್ ಲಿಂಕನ್ನು ಕೂಡ ನಾನು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಆ ಒಂದು ಲಿಂಕಿಗೆ ಹೋಗಿ ಯಾವೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಕೊಳ್ಬೋದು. ಅದರ ಜೊತೆಗೆ ಏನಂತಂದರೆ ಇಲ್ಲಿ ಆರಂಭಿಕ ದಿನಾಂಕ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ 4/3/2024ರಿಂದ ಅಪ್ಲಿಕೇಶನ್ ಆರಂಭವಾಗುತ್ತೆ. ಕೊನೆಯ ದಿನಾಂಕ 3 ಏಪ್ರಿಲ್ 2024ಕ್ಕೆ ಕೊನೆಯ ದಿನಾಂಕ ಇರುತ್ತೆ. ಸೊ ಪ್ರಿಲಿಮಿನರಿ ಎಕ್ಸಾಮನ್ನು ಮೇ ಬಿ ಟೆಂಪ್ರರಲ್ಲಿ 5 ಮೇ 2024ಕ್ಕೆ ಕನೆಕ್ಟ್ ಮಾಡ್ಕೊಳ್ಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ KPSC ವೆಬ್ಸೈಟ್ನ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ನೀವು ನೋಡಿಕೊಳ್ಬೋದು.